Praise the Lord. Greetings to you all in the name of our Lord and Savior Jesus Christ. Today's Bible verse, 1 Samuel chapter 3 verse 10. Samuel answered, "Speak, your servant is listening." ಮೊದಲನೇ ಸಮುವೇಲನು 3ನೇ ಅಧ್ಯಾಯ 10ನೇ ವಚನ. ಸಮುವೇಲನು ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. ನಮ್ಮ ದೇವರು ಮಾತನಾಡುವ ದೇವರು. ಒಂದು ವೇಳೆ ನೀನು ದೇವರೊಂದಿಗೆ ಮಾತನಾಡಲಿಕ್ಕೆ ಬಯಸುವುದಾದರೆ ಕರ್ತನು ನಿನ್ನ ಜೊತೆಗೂ ಕೂಡ ಮಾತನಾಡುತ್ತಾರೆ. ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಮುವೇಲನು ಪುಟ್ಟ ಬಾಲಕನಾಗಿದ್ದನು. ದೇವಾಲಯದಲ್ಲಿದ್ದುಕೊಂಡೇ ಕರ್ತನ ಸೇವೆಯನ್ನು ಮಾಡುವವನಾಗಿದ್ದನು. ಅಂತ ಒಂದು ಸಮಯದಲ್ಲಿ ದೇವರು ಸಮುವೇಲನೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಟ್ಟರು. ಸಮುವೇಲನ ಬಳಿ ಬಂದು ಅವನು ರಾತ್ರಿ ಮಲಗಿದಾಗ ಸಮುವೇಲನೇ ಸಮುವೇಲನೇ ಎಂಬುದಾಗಿ ಕರೆಯುತ್ತಾರೆ. ಆದರೆ ಈ ಪುಟ್ಟ ಬಾಲಕನಿಗೆ ದೇವರ ಅನುಭವ ಇರಲಿಲ್ಲ. ದೇವರ ಕರೆಯುವಿಕೆಯ ಬಗ್ಗೆ ಅವನಿಗೆ ಗೊತ್ತಾಗಲಿಲ್ಲ. ಆಗ ಅವನು ಮಹಾಯಾಜಕನಾಗಿರ್ತಕ್ಕಂಥ ಏಲಿಯ ಬಳಿಗೆ ಹೋಗಿ, ನೀನು ನನ್ನನ್ನು ಕರೆದಿಯಲ್ಲ ಎಂಬುದಾಗಿ ಕೇಳುತ್ತಾನೆ. ಆದರೆ ಏಲಿಯು ದೇವರ ಅನುಭವವುಳ್ಳಾತನು. ಅವನು ತಿಳಿದುಕೊಳ್ಳುತ್ತಾನೆ, ನಾನಾದರೂ ಇವನನ್ನು ಕರೆಯಲಿಲ್ಲ, ಆದರೆ ಇವನು ಒಂದು ಶಬ್ದವನ್ನು ಕೇಳಿಸಿಕೊಂಡಿದ್ದಾನೆ, ಅಂದರೆ ಅದು ದೇವರ ಶಬ್ದವೇ ಆಗಿದೆ ಎಂಬುದಾಗಿ ತಿಳಿದುಕೊಂಡು ಈ ಪುಟ್ಟ ಬಾಲಕನಿಗೆ ಹೇಳುತ್ತಾರೆ, ಒಂದು ವೇಳೆ ತಿರುಗಿ ಶಬ್ದ ಕೇಳಿ ಬಂದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ ನೀನು ಹೇಳು ಎಂಬುದಾಗಿ ಕಲಿಸಿಕೊಟ್ಟು ಕಳುಹಿಸುತ್ತಾನೆ. ಸಮುವೇಲನು ತಿರುಗಿ ಹೋಗಿ ಅದೇ ರೀತಿಯಲ್ಲಿ ಮಲಗಿಕೊಂಡಾಗ ಮತ್ತೆ ತಿರುಗಿ ಅದೇ ರೀತಿಯ ಶಬ್ದವನ್ನು ಕೇಳಿಸಿಕೊಳ್ಳುತ್ತಾನೆ. ಆಗ ಸಮುವೇಲನು, ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ ಹೇಳುತ್ತಾನೆ. ಹೌದು, ಆಗ ದೇವರು ಸಮುವೇಲನೊಟ್ಟಿಗೆ ಮಾತನಾಡುತ್ತಾರೆ. ನಮ್ಮ ದೇವರು ಮಾತನಾಡುವ ದೇವರು. ನೀನು ಕೂಡ ಇವತ್ತು, ಸ್ವಾಮಿ ನಾನು ಕಾದಿದ್ದೇನೆ, ನನ್ನೊಟ್ಟಿಗೆ ಮಾತನಾಡು ಎಂಬುದಾಗಿ ನೀವು ಹೇಳುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ನಿಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಮ್ಮ ದೇವರು ಇಷ್ಟವುಳ್ಳಾತನಾಗಿದ್ದಾನೆ. ನಿಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಲಿಕ್ಕೆ ನಮ್ಮ ದೇವರು ಬಯಸುವಾತನಾಗಿದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪುರಾತನ ಕಾಲದಲ್ಲಿ ದೇವರು ನಮ್ಮ ಪಿತೃಗಳ ಸಂಗಡ ಮಾತನಾಡುವಾಗ ವಿಧ ವಿಧವಾಗಿ ಭಾಗವಾಗಿ ಪ್ರವಾದಿಗಳ ಮೂಲಕವಾಗಿ ಮಾತನಾಡ್ತಾ ಇದ್ದರು. ಪೂರ್ವ ಕಾಲದಲ್ಲಿ ಕರ್ತನು ಪ್ರವಾದಿಗಳ ಮುಖಾಂತರವಾಗಿ ನಮ್ಮ ಪೂರ್ವಿಕರ ಜೊತೆಗೆ ಮಾತನಾಡ್ತಾ ಇದ್ದರು. ಅವರು ಯಜ್ಞಗಳನ್ನು ಸಮರ್ಪಿಸಿದಾಗ ಆ ಅಗ್ನಿ ಜ್ವಾಲೆಯಲ್ಲಿ ಇಳಿದು ಬಂದು ತನ್ನ ಮಕ್ಕಳಿಗೆ ಅವರು ನಡೆಯಬೇಕಾದ ಮಾರ್ಗವನ್ನ ತಿಳಿಸಿಕೊಡ್ತಾ ಇದ್ದರು. ಆದಾಮನು ಪಾಪ ಮಾಡಿದಾಗ ಅವನು ಕರ್ತನೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡಲಿಲ್ಲ, ಕರ್ತನ ಬಳಿ ಇರಲಿಕ್ಕೆ ಇಷ್ಟಪಡಲಿಲ್ಲ. ಅದಕ್ಕಾಗಿ ಅವನು ಅಡಗಿಕೊಂಡನು. ಆದರೆ ಅಂತ ಸ್ಥಿತಿಯಲ್ಲಿಯೂ ಕೂಡ ದೇವರು ಕೈಬಿಡಲಿಲ್ಲ. ಅವನು ಪಾಪ ಮಾಡಿದ್ದಾನೆ ಎಂಬುದಾಗಿ ದೇವರಿಗೆ ಗೊತ್ತಿತ್ತು, ಅವನು ಅಡಗಿಕೊಂಡಿದ್ದಾನೆ ಎಂಬುದಾಗಿಯೂ ಕೂಡ ದೇವರಿಗೆ ಗೊತ್ತಾಗಿತ್ತು. ಆದರೂ ಕೂಡ ದೇವರು ಅವನನ್ನು ಬಿಟ್ಟು ಬಿಡದೆ ಅವನ ಬಳಿ ಬಂದರು. ಆದಾಮನೇ ನೀನು ಎಲ್ಲಿದ್ದೀ ಎಂಬುದಾಗಿ ಕರೆದು ಮಾತನಾಡುತ್ತಾರೆ. ಇಂದಿನ ವಾಕ್ಯದಲ್ಲಿ ನೋಡಿದ ಹಾಗೆ ಸಮುವೇಲನು ಪುಟ್ಟ ಬಾಲಕನಾಗಿದ್ದನು. ಅವನು ಚಿಕ್ಕವನು ಎಂಬುದಾಗಿಯೂ ಕೂಡ ದೇವರಲ್ಲಿ ಅವನಿಗೆ ಅಸಡ್ಡೆ ಮಾಡಲಿಲ್ಲ. ಅವನ ಬಳಿಗೆ ದೇವರು ಇಳಿದು ಬಂದರು. ಸಮುವೇಲನೇ ಸಮುವೇಲನೇ ಎಂಬುದಾಗಿ ಪ್ರೀತಿಯಿಂದ ಕರೆದು ಅವನನ್ನ ಮಾತನಾಡಿದರು. ಪ್ರಿಯರೇ, ಹಾಗೆಯೇ ಜಕ್ಕಾಯನ ಕುರಿತು ನಾವು ನೋಡ್ತೇವೆ, ಅವನಿಗೆ ದೇವರನ್ನು ನೋಡಬೇಕು ಎನ್ನುವ ಆಶೆ ಇತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಈ ಮಾರ್ಗವಾಗಿ ಬರ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡು ಅವನು ಒಂದು ದೊಡ್ಡ ಹುದ್ದೆಯಲ್ಲಿದ್ದರೂ, ಅಧಿಕಾರಿಯಾಗಿದ್ದರೂ ಕೂಡ ಒಂದು ಮರವನ್ನು ಹತ್ತಿ ಯೇಸುವನ್ನು ನೋಡಲಿಕ್ಕೆ ಬಯಸಿದನು. ಅವನ ಆಶೆಯನ್ನು ತಿಳಿದುಕೊಂಡ ದೇವರು ಅವನಿಗೆ ಕರೆದು ಅವನಿಗೆ ಮಾತನಾಡಿ ಅವನ ಮನೆಗೆ ಹೋಗಿ ಅವನಿಗೆ ರಕ್ಷಣೆಯನ್ನು ಅನುಗ್ರಹಿಸಿದರು.
ಮತ್ತು ಸುಂಕದವನ ಬಗ್ಗೆ ನಾವು ನೋಡ್ತೇವೆ. ಅವನು ಒಬ್ಬ ಸುಂಕದವನು ಎಂಬುದಾಗಿ ದೇವರು ಅವನಿಗೆ ತಿರಸ್ಕಾರ ಮಾಡಲಿಲ್ಲ. ಆದರೆ ದೇವರು ಅವನ ಹೃದಯವನ್ನು ನೋಡಿದರು. ಅವನು ನಾನು ಪಾಪಿ ಎಂಬುದಾಗಿ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ಅಳುತ್ತಾ ಪ್ರಾರ್ಥನೆ ಮಾಡುತ್ತಿರುವುದನ್ನು ಕಂಡು ಅವನನ್ನು ಆಶೀರ್ವದಿಸಿದರು, ಅವನನ್ನು ನೀತಿವಂತನು ಎಂಬುದಾಗಿ ನಿರ್ಣಯಿಸಿದರು. ಪ್ರಿಯರೇ, ಹೌದು, ನಮ್ಮ ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಯಸುವಾತನು. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಕ್ರಿಸ್ತನ ಬಳಿಗೆ ಬನ್ನಿರಿ, ಕ್ರಿಸ್ತನೊಟ್ಟಿಗೆ ಮಾತನಾಡ್ರಿ. ಪುರಾತನ ಕಾಲದಲ್ಲಿ ಪ್ರವಾದಿಗಳ ಬಾಯಿಂದ ಮಾತನಾಡಿದ ದೇವರು ಈಗ ತನ್ನ ಸತ್ಯವೇದದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಆತನ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾರೆ. ನಮ್ಮ ಮನಸ್ಸಾಕ್ಷಿಯ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾರೆ. ದೇವರು ನಮ್ಮೊಳಗೆ ಮನಸ್ಸಾಕ್ಷಿಯನ್ನು ಇಟ್ಟಿದ್ದಾರೆ. ಈ ಮನಸ್ಸಾಕ್ಷಿ ನಮಗೆ ಇಂಪಾದ ಆಲೋಚನೆಯನ್ನು ಕೊಡುವಂಥದ್ದಾಗಿದೆ, ನಮಗೆ ಎಚ್ಚರಿಕೆಯ ಶಬ್ದವನ್ನು ಕೊಡುವಂಥದ್ದಾಗಿದೆ. ನಾವು ತಪ್ಪು ಮಾಡುವಾಗ ಇದು ತಪ್ಪು ಎನ್ನುವಂತಹ ಮನವರಿಕೆಯನ್ನು ಮಾಡಿಕೊಡುವಂಥದ್ದಾಗಿದೆ. ಆದುದರಿಂದ ನೀವು ಕರ್ತನ ಬಳಿಗೆ ಬನ್ನಿರಿ, ಸತ್ಯವೇದವನ್ನು ಓದಿರಿ. ಆಗ ದೇವರು ಕರ್ತನ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಆದರೆ ಒಂದೇ ಒಂದು ನಿಮ್ಮ ಹೃದಯದಲ್ಲಿರಬೇಕು, ಅದೇನೆಂದರೆ ನಾನು ಕರ್ತನೊಟ್ಟಿಗೆ ಮಾತನಾಡಬೇಕು ಎನ್ನುವ ಬಯಕೆ. ಆ ಬಯಕೆ ನಿನ್ನಲ್ಲಿರುವುದಾದರೆ ಖಂಡಿತವಾಗಿಯೂ ದೇವರು ಅಂದು ಸಮುವೇಲನ ಬಳಿ ಬಂದು ಮಾತನಾಡಿದ ಹಾಗೆ, ಜಕ್ಕಾಯನ ಬಳಿ ಬಂದು ಮಾತನಾಡಿದ ಹಾಗೆ ನಿನ್ನೊಟ್ಟಿಗೂ ಕೂಡ ಮಾತನಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ಅಂದು ಸಮುವೇಲನ ಬಳಿ ಬಂದು ಮಾತನಾಡಿದ್ದಕ್ಕಾಗಿ ನಿಮಗೆ ವಂದಿಸ್ತೇವೆ ಕರ್ತನೆ. ಇವತ್ತು ನಮ್ಮ ಬಳಿಯೂ ಕೂಡ ನೀವು ಮಾತನಾಡಲಿಕ್ಕೆ ಇಷ್ಟಪಡುತ್ತೀರಿ ದೇವರೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ದೇವರೇ, ನಮ್ಮೆಲ್ಲರ ಹೃದಯದಲ್ಲಿ ಕಾರ್ಯ ಮಾಡು ಸ್ವಾಮಿ. ನಿನ್ನ ವಾಕ್ಯಗಳನ್ನು ಓದಿ ಗ್ರಹಿಸಿಕೊಳ್ಳಲಿಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮ್ಮೊಟ್ಟಿಗೆ ಮಾತನಾಡು ದೇವರೇ. ನಾವೆಲ್ಲರೂ ಇವತ್ತು ನಿನ್ನ ಪಾದದಲ್ಲಿ ಬಂದು ನಿನ್ನನ್ನೇ ಆಶೆಯಿಂದ ಬಯಕೆಯಿಂದ ಎದುರು ನೋಡ್ತಾ ಇದ್ದೇವೆ ಕರ್ತನೆ. ನೀವು ನಮ್ಮೊಟ್ಟಿಗೆ ಮಾತನಾಡು ದೇವ. ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.